ಸರಸಮ್ಮನಿಗೆ ಕೋಪಾಧಿಕ. ಅವರಿಗೆ ಇಷ್ಟ ಇಲ್ಲದ ವಿಷಯ ನಡೆದ್ರೆ ಅವರು ಭದ್ರಕಾಳಿಯಾಗಿ ಬದಲಾಗುತ್ತಾರೆ. ಅವರ ಗಂಡ ದೊರೆಸ್ವಾಮಿ ಯಾವಾಗಲೂ ಕೋಪ ಬರುವ ಹಾಗೆ ನಡ್ಕೊಳ್ತಿದ್ರು. ಇದರಿಂದ ಸರಸಮ್ಮ ಕೂಡ ಅವರನ್ನು ಯಾವಾಗಲೂ ಬೈತಾನೆ ಇದ್ರು. ಏನಮ್ಮ ಸರಸು, ಗಂಡನಿಗೆ ಏನ್ ಬೇಕು ಅದನ್ನ ನೀನು ಮಾಡದೇ ಇಲ್ವಾ? ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯಾ? ವಯಸ್ಸಾಯ್ತು, ಗಂಡನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಆಲೋಚನೆ ಮಾಡಲ್ವಾ? ನಿಮಗೆ ಅದೊಂದೇ ಕಡಿಮೆ ಆಗಿರೋದ್ರಿ. ಇವಾಗ ನೀವು ಸರಿಯಾಗಿದ್ರೆ ನಾನು ಯಾಕೆ ನಿನ್ನ ಬೈತೀನಿ? ಹೌದು, ಇವಾಗ ನಿಮ್ಗೆ ಏನ್ ಬೇಕು? ನನಗೆ ಸರಿಯಾಗಿ ನಿದ್ರೆನೇ ಬರದಿಲ್ಲ ಕಣೆ. ಕೈಯಲ್ಲಿ 5 ಪೈಸೆ ಕೂಡ ಇಲ್ಲ, ಅದರಿಂದ ಅರ್ಧ ನಿದ್ರೆನೇ ಬರಲ್ಲ. ಜೋಬಲ್ಲಿ 1 ಪೈಸೆ ಅಲ್ಲರಿ, 10 ರೂಪಾಯಿ ಕೂಡ ಇದ್ರೆ ಮಾತ್ರ ನಿದ್ರೆ ಬರೋದು. ನೀವು ಮನಸೊಳಗೆ ಏನೋ ಆಲೋಚನೆ ಮಾಡ್ಕೊಂಡಿದ್ರೆ ನನಗೆ ಮಾತ್ರ ಹೇಗೆ ಗೊತ್ತು? ಅಲ್ಲ ಕಣೆ, ನಾನೇನಾದ್ರೂ ನಿನ್ ಜೊತೆ ಹೇಳಿದ್ರೆ ನೀನು ಭದ್ರಕಾಳಿ ರೀತಿ ಆಟ ಆಡ್ತೀಯಲ್ವಾ? ಅಯ್ಯೋ, ನೀವು ನನ್ ಗಂಡ ಕಂಡ್ರೆ ನಿಮಗೆ ಏನ್ ಬೇಕು ಅಂತ ನನ್ನ ಜೊತೆ ಹೇಳಿದ್ರೆ ನಾನು ಕೊಡಲ್ವಾ? ಇವಾಗ ಏನೇ ನಿಮಗೆ? ಜೋಬಲ್ಲಿ ಹಣ ಬೇಕು, ನಾನು ಹಣ ಕೊಟ್ರೆ ತಗೊಂಡೋಗಿ ಸಾರಾಯಿ ಕುಡಿದು ಬಂದು ನಿದ್ರೆ ಮಾಡ್ತೀರಾ, ಅಷ್ಟೇ ತಾನೇ? ಆಹಾ, ನಿನ್ನಂತ ಹೆಂಡತಿ ಎಲ್ಲ ಗಂಡಂದಿರಿಗೂ ಸಿಕ್ಬಿಟ್ರೆ ಗಂಡಂದಿರಿಗೆ ಕಷ್ಟನೇ ಇಲ್ಲ. ಸರಿ ಸರಿ, ಬೇಗ ಹೋಗಿ ತಗೊಂಬಾ. ಹೀಗೆ ಮನೆಯೊಳಗೆ ಹೋದ ಸರಸಮ್ಮ ಕೈಯಲ್ಲಿ ಒಂದು ಸೌಟನ್ನು ತಗೊಂಡ್ಬಂದ್ರು. ಆ ಸೌಟನ್ನು ನೋಡಿ ರಂಗಸ್ವಾಮಿ ಅಲ್ಲಿಂದ ಓಡೇ ಹೋದ್ರು. ಅಷ್ಟರಲ್ಲಿ ಸರಸಮ್ಮನ ಮಗನಾದ ವಂಶಿ ಒಂದು ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಮನೆ ಅಂಗಳದಲ್ಲಿ ಬಂದು ನಿಂತ. ಅದನ್ನು ನೋಡಿ ಸರಸಮ್ಮ ದೊರೆಸ್ವಾಮಿ ಶಾಕ್ ಆದ್ರು. ವಂಶಿ, ಏನು ಇದು? ನಾನ್ ನೋಡ್ತಾ ಇರೋದು ನಿಜಾನಾ? ಏನು ಇದು? ಲೇ, ನೀನ್ ಬಾಯಿ ಮುಚ್ಕೊಂಡು ಇಟ್ಕೊಂಡ್ರೆ ಏನು ತಪ್ಪು ಮಾಡಿಲ್ಲ ಅಂತನಾ? ಬಾಯಿ ತೆರೆದು ಹೇಳೋ. ಅಪ್ಪ, ಇವಳ ಹೆಸರು ವನಜ. ನಾವಿಬ್ರು ಒಟ್ಟಿಗೆ ಓದ್ದೋ. ಇವಳು ಗೌರ್ಮೆಂಟ್ ಕೆಲಸಕ್ಕೆ ಪ್ರಿಪೇರ್ ಆಗ್ತಿದ್ದಾಳೆ. ಇವ್ರ ಮನೆಯಲ್ಲಿ ಇವಳಿಗೆ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಿಂದನೇ ನಾವು ಮದುವೆ ಮಾಡ್ಕೊಂಡು. ಅಪ್ಪ, ನನ್ನನ್ನು ಕ್ಷಮಿಸಿ. ಅಮ್ಮ, ನೀವು ಕೂಡ ನನ್ನನ್ನು ಕ್ಷಮಿಸಿ. ನೀವು ನನ್ನ ಒಪ್ಕೋತೀರಾ ಅಂತಾನೆ ನಾನೀಗೆ ಮಾಡ್ಕೊಂಡೆ. ಹೌದೌದು, ಇವನೇನೋ ದೊಡ್ಡ ಸಾಹಸ ಮಾಡ್ಕೊಂಡು ಬಂದಿದ್ದಾನೆ. ಇವ್ನ ಮೇಲೆ ನಂಬಿಕೆ ಬರ್ಲಿಕ್ಕೆ. ನೀನು ಮದುವೆ ಆಗುವಾಗ ನಮ್ಮ ಯೋಚನೆ ನಿಮಗೆ ಬರ್ಲಿಲ್ವಾ? ಈ ವಿಷಯನ ನಮಗೆ ಹೇಳಿದ್ರೆ ನಿಮ್ ಮದುವೆನ ಎಷ್ಟು ಚೆನ್ನಾಗಿ ಮಾಡ್ತಿದ್ದೋ. ರೀ, ಸ್ವಲ್ಪ ಹೊತ್ತು ಸುಮ್ಮನಿರ್ತೀರಾ? ಅದಲ್ಲ ಕಣೆ, ಸ್ವಲ್ಪ ಹೊತ್ತು ಸುಮ್ಮನಿರಿ ಅಂತ ಹೇಳಿದ್ದು. ನನ್ನ ಕ್ಷಮಿಸಿ ಅಮ್ಮ, ನೀವು ಅರ್ಥ ಮಾಡ್ಕೊತೀರಾ? ಹೀಗೆ ಮಾಡ್ಬಿಟ್ಟೆ. ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಯಾರು ಅರ್ಥ ಮಾಡ್ಕೋತಾರೆ? ಹೀಗೆ ವಂಶಿ ತನ್ನ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ. ಆ ನಂತರ ಸರಸಮ್ಮ ಕಣ್ಣೀರು ಹಾಕುತ್ತಾ ಮನೆಯೊಳಗೆ ಹೊರಟೋದ್ರು. ಮನೆಯೊಳಗೆ ಹೋದವರು ಆರತಿಯನ್ನು ತೆಗೆದುಕೊಂಡು ಬಂದು ನವದಂಪತಿಯನ್ನು ಮನೆಯೊಳಗೆ ಬರಮಾಡಿಕೊಂಡ್ರು. ಹೀಗೆ ಆ ದಿನ ರಾತ್ರಿ ಯಾರು ಊಟ ಮಾಡಲಿಲ್ಲ. ಮರುದಿನ ವಂಶಿ ಅವನ ತಾಯಿಯ ರೂಮಿಗೆ ಹೋಗಿ, ಅಮ್ಮ, ಈಗ ನನ್ನ ಜೊತೆ ಮಾತಾಡದೇ ಇರಬೇಡಿ. ನಿಮ್ ಮನಸ್ಸಿಗೆ ನನ್ನಿಂದ ಬೇಜಾರಾಗಿದೆ ಅಂತ ಗೊತ್ತು. ಆದ್ರೆ ನೀವು ನನ್ನ ಅರ್ಥ ಮಾಡ್ಕೋತೀರಾ ಅಂತಾನೆ ನಿಮ್ ಜೊತೆ ಹೇಳಿದೆ. ನನ್ನಿಷ್ಟಕ್ಕೆ ನಾನೇ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ವನಜ ಅಲ್ಲಿಗೆ ಬಂದ್ಲು. ಅತ್ತೆ, ನನ್ನಿಂದ ಇವ್ರನ್ನ ಹೀಗೆ ನೋಡ್ಲಿಕ್ಕೆ ಆಗ್ತಾನೆ ಇಲ್ಲ. ಇವರು ನನ್ನ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ಕೋತೀನಿ. ನೀವು ಮಾತಾಡದೇ ಇರುವುದರಿಂದ ಅವರು ತುಂಬಾ ದುಃಖ ಪಡ್ತಾ ಇದ್ದಾರೆ. ನನ್ನಿಂದ ಅವ್ರನ್ನ ಹೀಗೆ ನೋಡ್ಲಿಕ್ಕೆ ಆಗ್ತಿಲ್ಲತ್ತೆ. ಹೀಗೆ ವನಜನ ಮಾತು ಕೇಳಿ ಸರಸಮ್ಮ ವಂಶಿ ಮತ್ತು ವನಜನನ್ನು ಪಕ್ಕಕ್ಕೆ ಕರೆದುಕೊಂಡು ತಬ್ಬಿಕೊಂಡ್ರು. ಯಾವ ತಾಯಿಯಾದ್ರೂ ಮಗನ ಮದುವೆ ಬಗ್ಗೆ ಆಲೋಚನೆ ಮಾಡಿರ್ತಾಳೆ. ಸರಿ, ನಾನು ನಿನ್ನ ಕ್ಷಮಿಸಿಬಿಟ್ಟೆ. ಸರಿ, ಹೋಗಿ ಕೂತ್ಕೊಳ್ಳಿ, ನಾನು ನಿಮಗೆ ಹೋಗಿ ತಿಂಡಿ ಮಾಡಿ ತಗೊಂಡ್ಬರ್ತೀನಿ. ಹಾಗೆ ಹೇಳಿ ಸರಸಮ್ಮ ಅಡಿಗೆ ಮನೆಯೊಳಗೆ ಬಂದು ತನ್ನ ಮಗನಿಗೆ ಇಷ್ಟವಾದ ಅಡಿಗೆಯನ್ನೆಲ್ಲ ಮಾಡಿಕೊಟ್ರು. ಆನಂತರ ಅವರಿಗೆ ಬಡಿಸಿದ್ರು. ಆನಂತರ ದೊರೆಸ್ವಾಮಿ ಅವರಿಗೂ ಕೂಡ ಬಡಿಸಿದ್ಲು. ಎಲ್ಲರೂ ಊಟ ಮುಗಿದ ನಂತರ ಅವಳು ಕೂಡ ಊಟ ಮಾಡಿ ರೂಮಿಗೆ ಬಂದು ಅಳ್ತಾ ಇದ್ಲು. ಏನ್ ಸರಸು, ಇವಾಗಷ್ಟೇ ತಾನೇ ನಿನ್ ಮಗನಿಗೆ ಏನೆಲ್ಲ ಬೇಕು ಅಂತ ಅವನಿಗೆ ಇಷ್ಟವಾದ ಅಡಿಗೆನೆಲ್ಲ ಮಾಡಿಕೊಟ್ಟೆ. ಎಲ್ಲರ ಜೊತೆ ಕೂತು ಸಂತೋಷವಾಗಿ ನಗ್ನಗ್ತಾ ಇದ್ದೆ. ಇವಾಗ ರೂಮ್ ಒಳಗೆ ಬಂದು ಅಳ್ತಾ ಇದ್ದೀಯಾ? ಏನಾಯ್ತು? ಏನ್ ವಿಷಯ? ಸ್ವಲ್ಪ ಬಾಯಿ ಮುಚ್ತೀರಾ? ನೀವು ಏನ್ ಮಾತಾಡಬೇಡಿ. ನನ್ನ ಮಗ ಹೀಗೆ ಮದುವೆ ಮಾಡ್ಕೊಂಡು ಬಂದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರದ? ನನ್ನ ಮಗನಿಗೆ ಎಲ್ಲರ ಮುಂದೆ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡೋಣ ಅಂತ ಎಷ್ಟೊಂದು ಆಲೋಚನೆ ಮಾಡಿದ್ದೆ. ಆದ್ರೆ ಆ ಮಂತ್ರ ಮಾಡೋಳೆ ನನ್ನ ಗಂಡನ ಅವಳು ಸೆರಗಲ್ಲಿ ಕಟ್ಟಿ ಹಾಕಿದಾಳೆ. ಇವಾಗ ಅವಳು ಮಾಯ ಮಾಡಿರ್ತಾಳೆ. ಅವನು ಅವಳು ಹಿಂದೆ ನೇತಿರ್ತಾನೆ. ಏನೇ ನೀನ್ ಹೇಳ್ತಾ ಇರೋದು? ನನ್ನ ಮಗನ ಅವಳು ಸೆರಗಲ್ಲಿ ಕಟ್ಟಿ ಹಾಕಿದಾಳೆ. ಇವಾಗ ನಾನು ಏನ್ ಹೇಳಿದ್ರು ಅವನಿಗೆ ಅರ್ಥ ಆಗೋದಿಲ್ಲ. ಇನ್ನು ಸ್ವಲ್ಪ ದಿನ ಹೀಗೇನೆ ಬಿಟ್ಟು ಆ ಹುಡುಗಿನ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಕಳಿಸ್ತೀನಿ. ಆ ದಿನ ಬರ್ಲಿಕ್ಕೆ ಇನ್ನು ತುಂಬಾ ದಿನ ಇಲ್ಲ ಕಣ್ರಿ. ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತು ನೋಡ್ತಾ ಇರಿ. ಆ ಮಾತು ಕೇಳಿ ರಂಗಸ್ವಾಮಿ ಶಾಕ್ ಆದ್ರು. ಹೀಗೆ 2-3 ದಿನ ಎಲ್ಲರೂ ನಗ್ನಗ್ತಾ ಸಂತೋಷವಾಗಿದ್ರು. ಹೀಗಿರುವಾಗ ಒಂದು ದಿನ, ಅಮ್ಮ, ನಾನು ಇಷ್ಟು ದಿನ ಕಾಯ್ಕೊಂಡಿದ್ದ ಕೆಲಸ ನನ್ನ ಕೈ ಸೇರುವ ಹಾಗಿದೆ. ಅದಕ್ಕೋಸ್ಕರ ನಾನು ಒಂದು ವಾರ ಪಟ್ಟಣಕ್ಕೆ ಟ್ರೈನಿಂಗ್ ಹೋಗ್ಬೇಕು. ತುಂಬಾ ಸಂತೋಷ ಕಣಪ್ಪ. ನಿನ್ ಹೆಂಡತಿ ಈ ಮನೆಗೆ ಬಂದ ಅದೃಷ್ಟ. ನಿನಗೆ ಕೆಲಸ ಸಿಗ್ತಾ ಇದೆ. ಟ್ರೈನಿಂಗ್ ಮುಗಿಯುವಷ್ಟರಲ್ಲಿ ನಿನಗೆ ಕೆಲಸ ಸಿಗುತ್ತಾ ಕಣೋ? ಹೌದಪ್ಪ, ಖಂಡಿತ ಸಿಗುತ್ತೆ. ನಾನು ಟ್ರೈನಿಂಗ್ಗೋಸ್ಕರ ನಾಳೆನೇ ಹೊರಡಬೇಕು. ತುಂಬಾ ಸಂತೋಷ ಕಣಪ್ಪ. ರೀ, ಮಗ ಹೊರಡ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿ. ಅಮ್ಮ, ನಾನು ಹೋಗಿ ಬರುವ ತನಕ ವನಜನ ಹುಷಾರಾಗಿ ನೋಡ್ಕೊಳ್ಳಿ. ಅವಳು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ತುಂಬಾ ಬೇಜಾರಾಗ್ತಿದೆ. ಲೇ, ಮದುವೆಯಾದ ಆರಂಭದಲ್ಲಿ ನನಗೂ ಕೂಡ ಹೀಗೇನೆ ಇತ್ತು ಕಣೋ. ನಿಮ್ ತಾಯಿನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇರಲಿಲ್ಲ. ಆಮೇಲೆ ಸ್ವಲ್ಪ ದಿನಗಳ ನಂತರ ಯಾವಾಗ ಇವಳನ್ನ ಬಿಟ್ಟು ಓಡೋಗ್ತೀನಿ ಅಂತ ಆಲೋಚನೆ ಆಗ್ತಿತ್ತು. ರೀ, ಬಾಯಿ ಮುಚ್ಕೊಂಡು ಮಗನಿಗೆ ಹೋಗ್ಲಿಕ್ಕೆ ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಡಿ. ಇಲ್ಲಿ ನೋಡಪ್ಪ, ನೀನೇನು ಚಿಂತೆ ಮಾಡಬೇಡ. ಸೊಸೆನ ನಾನ್ ನೋಡ್ಕೋತೀನಿ.